ವಹಿಸುತ್ತಾ ಸಮಸ್ತ ಪತ್ರಿಕಾ ಸಮೂಹದವರಿಗೆ ವಂದಿಸುತ್ತಾ ಹಾಗೂ ನಾನು ಗೆಳತಿಯರಿಗೆ ಕೂಡ ಆತ್ಮೀಯವನ್ನು ಸಲ್ಲಿಸ್ತಾ ಪ್ರಾಸ್ತಾವಿಕ 2 ನುಡಿ ಆಡ್ತೀನಿ. ಈಗಾಗಲೇ ತಮಗೆಲ್ಲ ಗೊತ್ತಾಗಿರಬೇಕು, ಇದು ಕನ್ನಡ ಭವನದ ಗಡಿನಾಡ ಭಾಗದಲ್ಲಿ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಕನ್ನಡದ ಧ್ವನಿಯಾಗಿದೆ. ಈ ಧ್ವನಿಯನ್ನು 2-3 ದಿವಸ ಹಿಂದೆ ಈ ಧ್ವನಿಯ ಬಾಯಿಯನ್ನು ಬಂದ್ ಮಾಡಲಾಗಿತ್ತು. ಕನ್ನಡದ ಬಾಯಿನೇ ಬಂದಾಗಿತ್ತು. ನೋಡಿ, ಗಡಿ ಭಾಗದಲ್ಲಿ ಎಲ್ಲಿ ಕನ್ನಡದ ಧ್ವನಿ ಹೊರಹೊಮ್ತದ ಅದನ್ನು ಬಾಯಿಯನ್ನೇ ಅಮುಕ್ ಬಿಟ್ರೆ ಕನ್ನಡ ಏನು ಉಳಿತೈತಿ. ನಾನಂತರೂ ಮಹಾರಾಷ್ಟ್ರಗಳು, ಇಡೀ ಬೆಳಗಾವಿ ಮಹಾರಾಷ್ಟ್ರ ನನ್ನ ಖುಷಿ ಪಡೋರು ಯಾರಿಲ್ಲ. ಯಾಕಂದ್ರೆ ಬೆಳಗಾವ್ ಅಂತ ಒಂದು ಊರು ನನ್ನ ತವ್ರ ಮನೆಗೆ ಬರ್ತದೆ ಅನ್ನೋದು ನಾನು ಖುಷಿ ಪಡ್ತೀನಿ ವೈಯಕ್ತಿಕವಾಗಿ. ಹೌದಾ, ಅಂಥ ಹೊತ್ನಾಗ ಇಲ್ಲಿ ದೊಡ್ಡ ಪ್ರಮಾಣದಾಗ ಕನ್ನಡ ಧ್ವನಿ ಆಗಬೇಕಂತ ಹೊತ್ನಾಗ ನೀವು ಕನ್ನಡದ ಬಾಯಿನೇ ಬಂದ್ ಮಾಡ್ತೀರಲ್ಲ. ಮತ್ಯಾವ ರೀತಿಯಿಂದ ಕುತ್ಕೊಂಡು ನಾವು ಎಲ್ಲರ ಕುತ್ಕೊಂಡು ಮಾತಾಡ್ಬೋದು, ಏನೋ ಸಮಸ್ಯೆ ಇದ್ರೂ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಬೋದು. ಅದನ್ನು ಬಿಟ್ಟು ಕನ್ನಡದ ಧ್ವನಿನೇ ನೀವು ಬಂದ್ ಮಾಡಿದರೆ ಮುಂದೆ ಏನು ಮಾಡೋದೈತಿ? ಗಡಿ ಭಾಗದಲ್ಲಿ ಗಡಿ ಭಾಗವನ್ನು ನಾವು ಸಂರಕ್ಷಿಸ್ಕೊಳ್ಳೋದು, ಏನಾದೊಂದು ಬಯಲಿಗಿಡೋದು, ಇದು ಭಾಳ ಮುಖ್ಯದ. ಅದನ್ನಂತ 2 ದಿವಸದಿಂದ ನಿನ್ನೆ ಮುಂಜಾನೆ ಸಂಜೆ ರಾತ್ರಿ ತನಕ ನಮ್ಮ ಯರುಪಟ್ಲೆ ಅಣ್ಣವರು ಹಾಗೂ ನಮ್ಮ ಕಾರ್ಯದರ್ಶಿಯಾದ ವಿವೇಕಾನಂದವರು ಧಾರವಾಡಕ್ಕೆ ಹೋಗಿ ಕೋಟ್ಲಿಂದ ತಾತ್ಕಾಲಿಕ ಸ್ಟೇ ಡಾಕ್ಟರ್ಗಳು ಬಂದಾರ. ಅದರ ಬಗ್ಗೆ ವಿಶದವಾಗಿ ಜಗನ್ನಾಥೇಶ್ವರು, ಯರುಪಟ್ಲೆ ಅಣ್ಣವರು ಮತ್ತು ಹೆಣ್ಗಿ ಅಣ್ಣವರು ಮಾತಾಡ್ತಾರೆ. ನಾನು ಗೊತ್ತಿದ್ದು ಇಷ್ಟು ಹೇಳ್ತಾ ತಮ್ಮೆಲ್ಲ ಸಹಕಾರವನ್ನು ಬಯಸುತ್ತಾ ಮನೆ ಮಾತಾಡಿ ಹಂಗಲ್ಲ. ಈಗ ಇದು ಯಾಕೆ ಸಂಖ್ಯೆ ಬಂತು? ಯಾಕೆ ಈ ಸಮಸ್ಯೆ ಈ ಸಮಸ್ಯೆ ಸರ್ಕಾರ ಯಾಕೆ ಇದನ್ನ ತನ್ನ ಸ್ವಾಧೀನಕ್ಕೆ ಬಂತು? ಕಾರಣ ಏನ್ರಿ ಕಾರಣ ಇರ್ಬೇಕಲ್ಲ. ಪ್ರೊವೊಕೇಶನ್ ಯಾಕೆ ಆಯ್ತು ಅದನ್ನು ಸ್ವಲ್ಪ ನೀವು ನಮಗೆ ಹೇಳೋದಕ್ಕಿಂತಲೂ ನೀವು ಅರ್ಥ ಮಾಡ್ಕೊಂಡ್ರೂ ಭಾಳ ಚಲೋ ಅಂತ ಅನಿಸ್ತದೆ. ಆಗಬಾರ್ದಾಗಿತ್ತು, ಭಾಳ ಅನ್ಫಾರ್ಚುನೇಟ್. ಆಗಬಾರ್ದಾಗಿತ್ತು ಇಂಥ ಪರಿಸ್ಥಿತಿ. ಆಯ್ತು, ಯಾಕಾಯ್ತು? ಏನಾರೇ ಕಾರಣ ಇರ್ಬೇಕಲ್ಲ. ಸುಮ್ಮನೆ ಹೊಂಟೇನಂತಂದ್ರೆ ಯಾರು ಬಂದು ನಾನು ಬಿಡಿಯೋಕ್ಕೆ ಸಾಧ್ಯ ಇಲ್ಲ. ನಾ ಅವ್ರಿಗೆ ಏನರೇ ಮಾಡಿರ್ಲಿಕ್ಕೇ ಬೇಕು ಅಂತ ನನಗನ್ನಿಸ್ತೈತೆ. ಮತ್ತು ಇವ್ರು ನಮ್ಮನ್ನ ಟಾರ್ಗೆಟ್ ಮಾಡಕತ್ತಾರಂತ ನೀವು ಅನ್ಬ್ಯಾಡ್ರಿ. ಎಂದಾದರೂ ಈಗ ಬರುವಂಥ ಪ್ರಶ್ನೆ ಇದು. ಅದು ಆ ಪ್ರಶ್ನೆಗೆ ಉತ್ತರ ನಾವು ಕಟ್ಕೊಂಡಿದ್ವಿ ಅಂದರೆ ಮುಂದೆ ಹಿಂಗೆ ಬರೋದಿಲ್ಲ. ಆಮೇಲೆ ಈಗ ಸಿಕ್ಕಿದ್ದು ತಾತ್ಕಾಲಿಕ ಸ್ಟೇ ಅಂತಂತಾರೆ. ಅದಂದ್ರೆ ಪರ್ಮನೆಂಟನ್ನ ಇಲ್ಲ, ಇನ್ನೇನು ಪ್ರಾಬ್ಲಮ್ ಆಗಿಲ್ಲ. ನನಗೆ ಅನುಭವ ಬಂದಿದ್ದ 2 ವಿಷಯಗಳನ್ನು ನಾನು ಇಲ್ಲಿ ಸ್ವಲ್ಪ ತಮ್ಮೆಲ್ಲರಿಗೆ ವಿಸ್ತೃತಪಡಿಸ್ತೀನಿ. ನನಗೆ ಬೈಲಹೊಂಗಲದವರು ಬಂದು ರಕ್ಷಣಾ ವೇದಿಕೆದವರು, ಬೈಲಹೊಂಗಲದವರು ಯಾರು ನನಗೆ ಗೊತ್ತಿಲ್ಲ, ಒಂದು ಅಮೌಂಟ್ ಹಿಂಗೆ ನಮಗೆ ಕಡಿಮೆ ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ನಾನು ಕಡಿಮೆ ಮಾಡಿ ಅನಿಸಿಕೆಯನ್ನು ಮಾಡಿದ್ವಿ. ಮತ್ತು ಒಂದು 6,000 ರೂಪಾಯಿ ಅಷ್ಟು ಕೊಡಬೇಕಾಗಿತ್ತು, ಕೊಡಲಿಲ್ಲ. ಇವತ್ತಿಗೂ ಕೊಡಲಿಲ್ಲ ಅಂದ್ಕೊಳ್ಳೆ ನಾವು ಅದನ್ನು ಬಿಟ್ಟೇವೆ. ನೋಡಿ, ಒಂದು ನಮ್ಮದೇ ಸಲುವಾಗಿ ಅವ್ರು ರಕ್ಷಣೆ ಮಾಡೋ ಹೊತ್ನ್ಯಾಗ ಕನ್ನಡದ ಕಾರ್ಯಕ್ರಮದಾಗ ರಕ್ಷಣೆ ಮಾಡೋರು ಅವರೇ ಒಂದು ಸ್ವಲ್ಪಿಗೆ ನಾವು ಬಿಟ್ಟು ಕೊಟ್ಟರೆ ಏನು ತಪ್ಪೇನಿಲ್ಲ ಅಂತೇಳಿ ನಾನು ಅಷ್ಟಕ್ಕೆ ಬಿಟ್ನಿ. ಒಬ್ಬ ಮಹಿಳಾ ಸಂಘಟನೆದವರು ಅವರು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಕೇಳ್ತಾರೆ. ಅದಕ್ಕೂ ನಾವು ಕೊಟ್ಕೋತ ಬಂದಿದ್ದೀವಿ, ಯಾರಿಗೂ ಇಲ್ಲಂದಿಲ್ಲ. ಒಂದು ನೀವು ಇಟ್ಕೋರಿ, ಇದು AC ಥಿಯೇಟರ್. ಇಲ್ಲಿ ಜನರೇಟರ್ ಚಾಲು ಆಗ್ಬೇಕಾದ್ರೆ 6,000 ಡೀಸೆಲ್ ಅದರ ಪಟ್ಟಿಗೆ ಹಾಕ್ಬೇಕಾಗ್ತದೆ. ಆ 6,000 ರೂಪಾಯಿ ಯಾರು ಕೊಡಬೇಕು? ಪ್ರತಿ ಕಾರ್ಯಕ್ರಮಕ್ಕೆ ನಾವು 6,000 ರೂಪಾಯಿ ಡೀಸೆಲ್ ಎಲ್ಲಿಂದ ಹಾಕಬೇಕು? ಇದು ಸಮಸ್ಯೆ ಅಲ್ಲ. ಇದನ್ನ ಅಷ್ಟ ವಸೂಲ ಕೆಲವೊಂದು ಸಲ
ಸಲ ಮಾಡ್ಬೇಕಾಗ್ತದೆ. ಅದು 6,000 ಕೆಲವೊಬ್ರಿಗೆ ಕೊಡೋಕ್ಕಾಗೋದಿಲ್ಲ, ಅದಕ್ಕೂ ಕಬಲಾಗಿದ್ದೇವೆ. ಇದು ನನಗೆ ಗೊತ್ತಿದ್ದು ವೈಯಕ್ತಿದ್ದು. ನನ್ನ ಹತ್ತಲ್ಲಿ ಯಾವ ಬಂದಾವ ಅಷ್ಟು ನಾನು ಕಡಿಮೆ ಮಾಡಿಸ್ಕೊತ ಬಂದೀನಿ. ಮತ್ತು ಇಲ್ಲೇನ ಡೇ ಬೈ ಡೇ ಬರ್ತಾವ ಶಬ್ದಗಳು ದಿನಪ್ರತಿ ಏನು ನಡೀತದಲ್ಲ, ನಮ್ಮ ಏರೋಪಟ್ಲೆ ಅನ್ನೋರಿಗೆ ಅದು ಗೊತ್ತದ. ಮತ್ತು ಇದನ್ನು ಕನ್ನಡ ಭವನವನ್ನು ಕಟ್ಟಿದವರ ಶ್ರೇಯಸ್ ನಮ್ಮ ಜಗನ್ಪಿ ಸರ್ಗೆ ಹಾಗೂ ಇಂಡಿಗೆ ಅನ್ನೋರಿಗೆ ಹೋಗ್ತಾರೆ. ತಾವು ಅದ್ರ ಬದಲು ಎಲ್ಲ ಕೇಳಬೇಕು. ಮತ್ತು ಇದನ್ನು ಕನ್ನಡ ಸಾಹಿತ್ಯ ಪರಿಷತ್ ಹೆಸರಲ್ಲೇ ಜಗ ತೊಗೊಂಡವರು ನಮ್ಮ ಬೈಲಹೊಂಗಲ ಮೋಹನ್ ಗೌಡ ಪಾಟೀಲ್ ಭಾಳಷ್ಟು ಬಡ್ದಾಡಿ ಜಗ ಕನ್ನಡ ಸಾಹಿತ್ಯ ಪರಿಷತ್ ಹೆಸರಲ್ಲಿ ತೊಗೊಂಡಾರ. ಅದಕ್ಕೆ ನಾನು ಆ ಹೊತ್ತಾಗ ಇದನ್ನು ಅನುಮೋದನೆ ಕೊಟ್ಟಂಥ DC ಅವ್ರನ್ನೂ ನಾನು ಭೇಟಿಯಾಗಿದ್ದೆ. ಈಗ ಅವರು ಇಲ್ಲ, ಕೈಲಾಸ ಇದ್ದಾರೆ. ಅವರು ಹೇಳಿದರು ಯಾವ ರೀತಿ ಇದನ್ನು ನಾನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಡ್ತೀನಿ. ಭಾಳ ಅವ್ರ ಮೇಲೆ ಪ್ರೆಷರ್ ಬರ್ತದೆ, ಹೆಂಗೆ ಕೊಟ್ರಿ, ಏನು ಮಾಡಿರಿ ಅನ್ನೋದು ಭಾಳಷ್ಟು ಚೆನ್ನಾಗಿ ಹೇಳಿದ್ರು ಅವ್ರು. ನಾವು ಹೊರಾಗ ಇಂಥ ಒಂದು ನಿಟ್ಟಿನಲ್ಲಿ ಇದನ್ನು ಸ್ಥಳ ತೊಗೊಂಡು ಇದಕ್ಕೆ ಇನ್ನೊಂದು ಕಟ್ಟಡ ಮಾಡಿ ಒಂದು ಕನ್ನಡ ಭವನ ಅನ್ನೋದೇನು ಕೆಂಪನೇ ಬೋರ್ಡ್ ಹಾಕಿದಾರಲ್ಲ, ಅದು ಬಹುಶಃ ಎಲ್ಲರಿಗೂ ಎದ್ದು ಕಾಣುವಂಥ ಸಂಗತಿ ಅದು. ಮತ್ತು ಕನ್ನಡ ಧ್ವನಿ ಬಂದಾಗಬಾರ್ದು ಅನ್ನೋದು ನನ್ನ ಇಚ್ಛೆ ಆಗಿದೆ. ಇನ್ನು ಹೆಚ್ಚಿನದೆಲ್ಲ ಮಾಹಿತಿ ನಮ್ಮ ಜಗನ್ನಪ್ಪಣ್ಣವರು, ಏರೋಪಟ್ಲ್ ಅವರು, ಎಡ್ಗೆಣ್ಣವ್ರು ಕೊಡ್ತಾರೆ. ಅವ್ರನ್ನ ತಾವು ಪ್ರಶ್ನೆ ಮೂಲಕವಾಗಿ ವಿಚಾರಿಸ್ಕೊಂಡು. ಇದು 2003 ಏನು ಕನ್ನಡ ಸಾಹಿತ್ಯ ಸಮ್ಮೇಳನ ಪಾಟೀಲ್ ಪುಟ್ಟಪ್ಪನವರ ಅಧ್ಯಕ್ಷತೆ. ಆಗ ಡಾಕ್ಟರ್ ಕೋರೆ ಅವರು ಕಾರ್ಯಾಧ್ಯಕ್ಷರು, ಸ್ವಾಗತ ಸಮಿತಿ ಕಾರ್ಯಾಧ್ಯಕ್ಷರು. ಸಾಕಷ್ಟು ಹಣ ಕೂಡಿಸಿ ಅದರೊಳಗೆ ಒಂದಿಷ್ಟು ಹಣವನ್ನು ಉಳಿಸಿ ಆ ಮೂಲ ಹಣದಲ್ಲಿ ಕನ್ನಡ ಭವನ ನಿರ್ಮಾಣ ಆಗಬೇಕು ಅಂತ ಹೇಳಿ ನಾವೆಲ್ಲರೂ ಒಂದು ಕನಸು ಕಂಡು. ಆ ಹೊತ್ತಿನಲ್ಲಿ ಶಿವನಗೌಡರು ನಗರ ಸೇವಕರು, ಮೋಹನ್ ಗೌಡ ಪಾಟೀಲರು ಅವರು ಕೂಡಿಕೊಂಡು 21 ಗುಂಟೆ ಈ ಜಮೀನನ್ನು 99 ವರ್ಷ ಲೀಸ್ ಮೇಲೆ ಕಾರ್ಪೊರೇಷನ್ದವ್ರನ್ನ ಕೊಟ್ಟರು. ಆ ನಂತರದಲ್ಲಿ 2006 ವಿಧಾನಮಂಡಲದ ಅಧಿವೇಶನ ನಡೀತು KLE ಅಂಗಳದಲ್ಲಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದರು, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಇದ್ದರು. ಫೋಟೋನ ಸಾಕ್ಷಿ ಇದೆ. ಆ ಹೊತ್ತಿನಲ್ಲಿ ಇದಕ್ಕೆ ನಾವು ಶಂಕುಸ್ಥಾಪನೆ ಮಾಡಿದ್ವಿ. ಅಡಿಗಲ್ ಸಮಾರಂಭ ಸಾಯಂಕಾಲ ನಡೀತು. ನಾಗನೂರು ಅಜ್ಜವರೂ ಅದರ ಸಾನ್ನಿಧ್ಯ ವಹಿಸಿದರು. ಆ ನಂತರದಲ್ಲಿ ಮೀಟಿಂಗು ನಾಗನೂರು ಅಜ್ಜವ್ರ ಮಠದಾಗ ನಡೀತು. ಒಂದು ಕಮಿಟಿ ಮಾಡಿ ಈ ಸ್ಥಳದಲ್ಲಿ ಒಂದು ಒಳ್ಳೆ ಎಲ್ಲ ರೀತಿ ಸುಸಜ್ಜಿತವಾದಂಥ ಒಂದು ಕನ್ನಡ ಭವನ ಇರಬೇಕು. ಗಡಿನಾಡ ಕನ್ನಡಿಗರಿಗೆ ಬರೀ ಕನ್ನಡ ಅಷ್ಟಲ್ಲ, ಉಳಿದ ಚಟುವಟಿಕೆಗಳು ನಡೀಲಿಕ್ಕೆ, ಸಾಹಿತ್ಯ ಆಯಿತು, ಸಾಂಸ್ಕೃತಿಕ ಆಯಿತು, ನಾಟಕಗಳನ್ನು ಪೋಷಣೆ ಮಾಡೋದಾಯಿತು, ಇವೆಲ್ಲ ಹಿನ್ನೆಲೆ ಒಳಗೆ ಈ ಭವನ ತಯಾರ ಆಗ್ಲಿಕ್ಕತ್ತಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ. ಅವರಿಗೆ ನಾವು 1 ಕೋಟಿ ರೂಪಾಯಿ ಕೊಡ್ರಿ ಅಂತ ಕೇಳಿದ್ದು. 1 ಕೋಟಿಯಲ್ಲಿ ಏನಾಗ್ತದಪ್ಪ, 3 ಕೋಟಿ ಸ್ಯಾಂಕ್ಷನ್ ಮಾಡಿ. ಆವಾಗ ನಮ್ಮದು ಮತ್ತಷ್ಟು ಇದನ್ನು ವಿಸ್ತರಣೆ ಮಾಡಿ ಇನ್ನಷ್ಟು ಸುಸಜ್ಜಿತ AC ಮಾಡಬೇಕು ಅನ್ನುವಂಥ ವಿಚಾರವನ್ನು. ಆ ಹೊತ್ತಿನಲ್ಲಿ KLE ಸಂಸ್ಥೆಯ ಸಾಕಷ್ಟು ಸಿಬ್ಬಂದಿಯನ್ನು, ತಾಂತ್ರಿಕ ಇರ್ಬೋದು, ಯಾವುದೇ ಇರ್ಬೋದು, ಫರ್ನಿಚರ್ ಹಿಡ್ಕೊಂಡು ಸಿಬ್ಬಂದಿ ಹಿಡ್ಕೊಂಡು ಎಲ್ಲರನ್ನೂ ಡಾಕ್ಟರ್ ಕೋರೆ ಅವರು ಕೆಲಸಕ್ಕೆ ಒದಗಿಸಿದರು. ವಾಚ್ಮನ್ ಸಹಿತ ಇನ್ನೂವರೆಗೆ ಅದೆಲ್ಲ KLE ಅವರು ಬರ್ತಾರೆ. ಯಾರು ಇವರೇನು ಸೆಕ್ಯೂರಿಟಿ ಗಾರ್ಡ್ಸ್ ಇದಾರಲ್ಲ, ಈ ವ್ಯವಸ್ಥೆ. ನಿಶಾಂದಾರ್ ಅವರು ಇಂಜಿನಿಯರ್. ಆ ಹೊತ್ತಿನಾಗ ತಾಂತ್ರಿಕವಾದಂಥ ಅದರ ಒಂದು ಅನುಮತಿಯನ್ನು ಸುಭಾಷ್ ಇಂಡಿ ಅವರು ಧಾರವಾಡ ಕೇಂದ್ರ, ಅದೇನು ನೀವೇನಂತ ಸರ್, ಅದು ಕೇಂದ್ರ ವಲಯ ಚೀಫ್ ಇಂಜಿನಿಯರ್ಸ್ ಆಫೀಸ್ಗೆ ಹೋಗಿ ಅವ್ರು 2 ಸಲ ಓಡಾಡ್ಯಾರ. ಅವ್ರಿಗೆ ಬಂದು 2 ಸಲ ನಾವು ಪತ್ರ ಬರೆದಿದ್ದೀವಿ ಬಂದು. ಇದೆಲ್ಲ ಆದಮೇಲೆ ಅದೇನು ಹಣ ಬಂತು, ಕಟ್ಟಡ ಪ್ರಾರಂಭ ಆಯಿತು. ಆ ಹೊತ್ತಿನಲ್ಲಿ ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಇದ್ದೆ. ಹಗಲು ರಾತ್ರಿ ನಾವೆಲ್ಲ ನಿಂತು ಅವೆಲ್ಲ ಏನು ಹೇಳುವಂಗಿಲ್ಲ ಕಥೆ. ಅದು
ಇದು ಏನಾಗೈತೆ ಇಲ್ಲೇ ಒಂದು ಮಾತು ನಾ ಮರಿಕಿತ ಮತ್ತೆ ಹೇಳ್ತೇನೆ. ಇಷ್ಟೆಲ್ಲ ಎರಿವಿಗಳು ಗೊತ್ತಾಕಟ್ಟಿದ್ದು ಅದ್ರೊಳಗೆ ಹಾವ ಹಣಿಗೆ ಹಾಕಿ ಈಗ ತೊಡಗಲಿಕ್ಕತ್ತದ. ಅದು ಯಾರ್ರಿ ಬೇರೆಯವ್ರು ಯಾರು ಅನ್ಯ ಭಾಷಿಕರಾಗಿದ್ರೆ ನಮ್ಗೆ ಏನು ಅನಿಸ್ತಿರ್ಲಿಲ್ಲ. ನಮ್ದ ಅಲ್ಲ ನಮ್ದ ನಾನು ನಮ್ಮವರನ್ನೇ ಇದಕ್ಕೆ ವಿರೋಧವನ್ನು ವ್ಯಕ್ತ ಮಾಡಲಿಕ್ಕೆ ಅದ್ರ ಹಿಂದೆ ಏನದ ಅನ್ನೋದು ಗೊತ್ತಿಲ್ಲ. ಮುಂದೆ ಯಾರ್ಯಾರು ಏನೇನು ಬೇಕು ಅನ್ನೋದನ್ನು ಮುಂದೆ ಕೋರೆ ಅವ್ರು ಏನು ಮಾಡಿದರು, ತಮ್ಮ ಅವ್ರು ಅವಾಗ ರಾಜ್ಯಸಭಾ ಮೆಂಬರ್ ಇದ್ದರು, ತಮ್ಮ ಸ್ನೇಹಿತರನ್ನು ದುಡ್ಡು ಕೊಡೋರನ್ನ, ಅದ್ರಾಗ ಗುಬ್ಬಿ ವೀರಣ್ಣ ಅವ್ರ ಮಗಳು ಏನದಲ್ಲ ಜಯಶ್ರೀ, ಅವ್ರು 25 ಲಕ್ಷ ನೋಡ್ಲಿಕ್ಕೂ ಬಂದರು. ಅವ್ರು ನೋಡ್ಲಿಕ್ಕೆ ಬಂದಾಗ ಎಲ್ಲ ಸುಭಾಷ್ ಬಾಂಬು ಹಾಕಿದ್ರಿ. ಹಿಂಗೆ ಬಗ್ಗೆ ನಾವೆಲ್ಲ ಅವ್ರಿಗೆ ರಾತ್ರಿ ತೋರಿಸಿ ಎಲ್ಲ ಮಾಡಿ, ಅಂದರೆ ಇಷ್ಟೆಲ್ಲ ಅದಕ್ಕೆ ಕಷ್ಟ ಏನದಲ್ಲ. ಈಗಿಂದೀಗ ನಮ್ಮ ಕೋರೆಯವ್ರು ಏನಂತಿದ್ರು, ಇಂದ ನೀವು ಗಾಡಿ ಹತ್ತಬೇಕು ಬೆಂಗಳೂರಿಗೆ, ಅವ್ರನ್ನ ಭೇಟಿ ಆಗ್ಬೇಕು, ಇವ್ರನ್ನ ಭೇಟಿ ಆಗ್ಬೇಕು. ನಾನು ಸುಭಾಷ್ ಅವರು ಕಂಡು ಬಸ್ ಇಡೋದು ಅದು ಕೆಂಪು ಬಸ್ಸು, ಅದು ಪ್ರೈವೇಟು ಹೆಂಗೋ ಓಡಾಡಿ ಅಲ್ಲಿ ಬೆಂಗಳೂರಿಗೆ ಹೋಗಿ ಸಿಟಿ ಬಸ್ನಾಗ ನಾವು ಪ್ರಯಾಣ ಮಾಡಬೇಕು. ಎಲ್ಲಿ ಹೋಗ್ಬೇಕಾರೆ ವಿಧಾನಸೌಧಕ್ಕೆ ಹೋಗಲಿ, ಎಲ್ಲೇ ಹೋಗಲಿ. ವಿಧಾನಸೌಧ ನಮ್ಮನ್ನು ಯಾರು ಬಿಡಬೇಕು, ಮತ್ತು ಕೋರೆ ಸರಿ ಹೇಳೋರು ಅಲ್ಲಿ ನಮ್ಮ ಇನ್ನೊಬ್ಬ ಸೆಕ್ರೆಟರಿ ಅದಾನ, ಅವ್ನು ನಿಮ್ಗೆ ವ್ಯವಸ್ಥೆ ಮಾಡ್ತಾನೆ. ಇದೆಲ್ಲ ಆಗಿ ಅಲ್ಲೆಲ್ಲ ಅಲ್ದಾಡಿ ಕೈಯಾಗೆಲ್ಲ ಗುಂಡ ಪಾಕೆಟ್ ಹಿಡ್ಕೊಂಡು ಪ್ರತಿಯೊಬ್ಬರು ಟೇಬಲಿಗೆ ಇಟ್ಟು ಯಪ್ಪ ಎಣ್ಣ ಅಂದ ಕೈ ಮುಗದ ಹೊರಗೆ ಗಿಡದ ನಾವು ಕುಂತ ದುಡ್ಡು ತಂದು ಸ್ಯಾಂಕ್ಷನ್ ಆಯಿತು, ಎಲ್ಲ ಆಯಿತು. ಸಾಹೇಬರು 1,90,00,000 ಸರ್ ಒಟ್ಟು ಅವರು ತಮ್ಮ ಸ್ನೇಹಿತರ ಕಡೆಯಿಂದ ಅವರ ಕಡೆಯಿಂದ, ಆಮೇಲೆ ಮಾಂತೇಶ್ ಕೌಟಿಮಠ ಅವರು MLC ಇದ್ದರು, ಅವರು 25 ಲಕ್ಷ ಇದನ್ನು ಪೇಪರ್ಸ್ ಎಲ್ಲ ಹಾಕಿ ಅವರು ತಮ್ಮ ಫಂಡ್ನಾಗಿಂದ ಕೊಟ್ಟರು. ಬಹಳ ಇತಿಹಾಸದ ಇದೆ. ಆಮೇಲೆ ನಮ್ಮ KLE ಇದೇನು ವಿಧಾನಸೌಧ ಕಟ್ಟಿದ್ರಲ್ಲ ಸುವರ್ಣಸೌಧ, ಆ ಒಂದು ವಿನ್ಯಾಸಕಾರ ಏನದಲ್ಲ ಕೊಲ್ಲಾಪುರದವರು, ಹೆಸರು ನೆನಪವರು, ಮರಾಠಿ ಬರೀ ಎಕ್ಸ್ಪರ್ಟ್ ಅವರು, ದೊಡ್ಡ ಒಂದು ಯೋಜನೆ. ಅವರೆಲ್ಲ ಇದಕ್ಕೆ ಫ್ರೀಯಾಗಿ ಮತ್ತು ಅವರು ವಿನ್ಯಾಸ ಮಾಡಿಕೊಟ್ಟು. ಇದೆಲ್ಲ ಆದಮೇಲೆ ಇಲ್ಲೆಲ್ಲ ಬರುವಂಥ ಹಿರಿಯರಿಗೆ, ಯಾಕೆ ಹೆಚ್ಚಾಗಿ ಬರೋರ ಕಾರ್ಯಕ್ರಮಕ್ಕೆ ನಾಟಕ ನೋಡೋಕ್ಕೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಒಂದು 3-4 ಕಡೆ ನಾವು ಹೋಗಿ ನೋಡಿ ಬಂದು ಭಾಳ ಸ್ವಂತ ಖರ್ಚಿನಿಂದ. ಅದಕ್ಕೆ ಬರೀ 3 ಇಂಚ್ ಎತ್ತರ ಇರಬೇಕು, ಹೆಚ್ಚು 5 ಇಂಚ್ ಆದರೆ ಎತ್ತರ ಆಗ್ತದೆ. ಇಷ್ಟು ವೈಜ್ಞಾನಿಕವಾಗಿ ವಿಚಾರ ಮಾಡಿ ನಮ್ಮ ಕೋರೆ ಸರ್ ಇದಕ್ಕೆ ಎಷ್ಟು ಅವ್ರು ರಕ್ತ ಸುಟ್ಟಾರ ಅನ್ನೋದು ಪಾಪ ಅವ್ರಿಗೆ ಬರುತ್ತೆ. ಈ ಸಂದರ್ಭದಾಗ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು ನೀವು ವಿಚಾರ ಮಾಡಿ. ಈಗ ನಿನ್ನೆ ಇದೇನು ಸೀಸ್ ಮಾಡಿದಾರಲ್ಲ, ಇದು ಸಾಮಾನ್ಯ ಅಲ್ಲ ಏನ್ರಿ. ಎಲ್ಲರಿಗೂ ಒಂದು ರೀತಿ ನಮಗೆ ಅದು ನೋವಿನ ವಿಚಾರ ನಿಜತ್ತಿಲ್ಲ ನಮಗೆ ಖರೆ ಹೇಳೋದು. ಆಮೇಲೆ ಇವತ್ತಿಗೂ ನಾವು ಇನ್ನೂ ಒಂದು ಪೈಸಾ ತಗೊಳ್ಳಾರ್ದ ಎಲ್ಲ ಕೆಲಸ ಮಾಡ್ಬೋದು, ಎಲ್ಲ ಯಾವುದೂ ಏನೋ ಇಲ್ಲ. ಇಷ್ಟು ಮಾಡಿದಾಗ ಇವತ್ತಿನ ಆಗ್ಯದ. ಮತ್ತು ಯಾಕೆ ಹಿಂಗೆ ನಡೆದತ್ತೆ ಅನ್ನೋದು ಅದ್ರ ಹಿಂದೆ ಕಾಣದ ಕೈಗಳು ಏನದಾವ ಅನ್ನೋದು ಯಾರಿಗೂ. ಈಗ ಸೀಸ್ ಒಂದು ಟೆಕ್ನಿಕಲಿ ಅವ್ರು ಮಾಡಬಹುದು. ಇದು ಇನ್ನೊಂದು ಡೆವಲಪ್ಮೆಂಟ್ ಹೇಳಿ. ಇನ್ನೊಮ್ಮೆ ಏನಾಯ್ತು, ಇವರೆಲ್ಲ ಹಿಂಗೆ ನಡೆದಿತ್ತಲ್ಲ, DC ಅವ್ರ ಕಡೆ ಹೋದರು. DC ಅವರು ಮ್ಯಾಗಿಂದ ಏನು ಪ್ರೆಷರ್ ಬಂತು, ಇದನ್ನು ಕೈ ತೊಗೋಬೇಕು ಅಂತ ಮಾತಾಡಿದ್ರು. ನಾವು ಹೋದು ಸಾಯಂಕಾಲ ಹೆಚ್ಚು ಕಡಿಮೆ 1.5 ತಾಸು ಕುಂತೇವೆ ನಾವು. ಮೇಡಮ್ 1.5 ತಾಸು. ಆಮೇಲೆ ನಾ ಎಲ್ಲಾದ್ರೂ ಈಗೇನು ಹೇಳಿದ್ದೆಲ್ಲ ಇದ್ರ ಬ್ರೀಫ್ ಹೇಳಿದೆ. ಅವಾಗ ಏನು ಹೇಳಿದೆ ನಾನು, ಸರ್ಕಾರ ಬೇರೆ ಬೇರೆ ಅನುದಾನ ಕೊಡ್ತದೆ, ಅದನ್ನ ಅನ್ನಬಾರ್ದು ಬಾಯಿಂದ. ಶಾದಿ ಮಾಲ್ ಕಟ್ಲಿಕ್ಕೆ ಕೊಡ್ತದೆ, ಸ್ಕೂಲ್ ಕಟ್ಲಿಕ್ಕೆ ಕೊಡ್ತದೆ. ನಾನು ಹೇಳಿದೆ ನನ್ನ ಪಗಾರದಾಗ 80% ಸರ್ಕಾರ ಕೊಟ್ಟದೆ. 80-20 80-20 ಕೊಟ್ಟರೆ ನಾ ಈಗ ಸರ್ಕಾರ ನಾನು ಕೊಂಡು ತೊಗೊಂಡಂಗೆ ಆಗೋದಿಲ್ಲ. ಎಲ್ಲ ರೀತಿ ಅವ್ರಿಗೆ DC ಅವ್ರಿಗೆ ನಾ 10 ನಿಮಿಷ ನಿಂತು ಹೇಳಿದೆ. ಅವರು ಸಾಹೇಬ್ರ ಅರ್ಧ ತಾಸು ಮತ್ತೊಂದು ಒಳಗೆ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿ ಮತ್ತೆಲ್ಲ ಹೇಳ್ಯಾರ ಅವರು. ಅವಾಗೆಲ್ಲ ಅದು ನಾ 2 ದಿವಸನಾಗ ಐ ವಿಲ್ ಕಮ್ ಟು ಯು ಅಂತಂದ್ರು. ನಾನು ನಿಮ್ಗೆ ಕರೆಸ್ತೇನೆ, ಹೇಳ್ತೇನೆ, ಮಾಡ್ತೇನೆ. ಹಂಗಾಯ್ತು. ಈಗ ಮತ್ತಿದು ಲೇಟೆಸ್ಟ್ ಯಾಕೆ ಅನ್ನೋದು ನಮ್ಗೆ ಹೆಂಗೆ ಗೊತ್ತು. ಅದ್ರಾಗ ಕನ್ನಡದ ಹಿತಾಸಕ್ತಿಗಳಿದ್ರೆ ಚಲೋ, ಮತ್ತು ಅನ್ಯ ಭಾಷಿಕರನ್ನ ಈಗ ಇದನ್ನ ತಮಾಷೆ ನೋಡುವಂಗಾಗ್ತದೆ.
ನೀವು ಕನ್ನಡದವನ್ನ ನೀವು ಹೊಡೆದಾಡಕತ್ತಾವ ಅಂದ್ರೆ ಉಳಿದ ಮಂದಿಗೆ ಏನು ಅನಿಸುತ್ತೆ ಹೇಳಿ? 75 ವರ್ಷ ನಾವು ಬೆಳಗಾವಿ ಸ್ಥಿತಿ ನೋಡೇವಿ. ಬಡತಾ ತಿಂದು ಬಾವಿಯಾಗಿ ಎತ್ತಿ ಹೋಗೋದು ನಮ್ಮ ಮನೆಯಲ್ಲೆಲ್ಲ ಮಾಡ್ಯಾರ ಮರಾಠಿ ಬಾಂಧವರು. ಅದೆಲ್ಲ ಎದುರಿಸಿ ನಾವು ಇಲ್ಲಿ ಬಂದೇವಿ. ನಮಗೆ ಕಳಕಳಿ ಇಲ್ಲದೆ ಇರ್ತದೆ. ಇಲ್ಲ, ಕಟ್ಟಡ ಭಾಳ ಚಲೋ ಆಗೈತೆ. ಮತ್ತೆ ಆಮೇಲೆ ಇದನ್ನ ನೋಡಿ ಸಂತೋಷ ನಿರಂತರ ಸಂತೋಷ ಪಡಬೇಕು, ಏನು ಸಂಕಟ ಪಡಬೇಕು? ನೀವು ಅದನ್ನ ಹೇಳಿ. ಅಲ್ಲ, ಅದೇ ಕೇಳಿದ್ಕೆ ಹಾ. ಏನು ಕಾರಣ ಯಾರು ಸ್ವತಃ ಡಿ ಸಿ ಅವರೆಲ್ಲರೂ ಇವರಿಗೆ ವೆಲ್ ಮೇಂಟೈನ್ಡ್. ಅವಾಗ ವೆಲ್ ಮೇಂಟೈನ್ಡ್ ಯಾಕೆ ಆಗ್ಯದ ಅಂದ್ರೆ ನಾವು ಅಷ್ಟು ಕಾಳಜಿ ತಗೋದು. ಇನ್ನೂ ಇದ್ರೊಳಗೆ ಕೆಲಸದವ ಭಾಳಷ್ಟು ನಾವು ವಿಚಾರ ಮಾಡಿದ್ದೇವೆ, ಒಂದಲ್ಲ ಎರಡಲ್ಲ. ಆ ನಂತರ ಇದನ್ನು ನೀವು ಏನಾರ ಹಿಂಗೆ ನಮ್ಮಿಂದ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ, ಇದು ಇನ್ನೊಂದು ಕುಮಾರ ಗಂಧರ್ವ ಆಲ್ ಆಗ್ತದೆ. ಎಲ್ಲ ರಾಜ್ಯದಾಗ ಎಲ್ಲ ಕನ್ನಡ ಭವನಗಳನ್ನ ಸರ್ಕಾರ ತನ್ನ ಇಲ್ಲ ಎಲ್ಲ ಕನ್ನಡ ಭವನ ತಗೊಂಡಿಲ್ಲ. ಇಲ್ಲಿ ಕನ್ನಡ ಸಾಹಿತ್ಯ ಭವನ ಅದಕ್ಕೂ ಸರ್ಕಾರದ ಅನುದಾನ ಬಂದ, ಬಟ್ ಅದನ್ನು ತಗೊಂಡಿಲ್ಲ. ಇಲ್ಲ, ಹಿಂದೆ ಅವರು ವಿರೋಧ ಮಾಡಿದ್ರು. ಆದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಅಂತ ಅದಾವ, ಇದು ನಮ್ದು ಕನ್ನಡ ಸಾಹಿತ್ಯ ಪರಿಷತ್ ಬೆಳಗಾವ್ ಅಂತ ಅದ. 31 ಜಿಲ್ಲಾದಾಗ ಅವೆಲ್ಲ ಬೆಂಗಳೂರು ಅಂತ. ಇಲ್ಲ, ಚೆನ್ನಮ್ಮ ಸರ್ಕಲ್ದಾಗಿಂದನೂ SM ಕುಲಕರ್ಣಿ ಅವರು ಹೇಳಿದರು. ಅವಾಗೂ ಅದಕ್ಕೆ ಬಂತು. ಅವ್ರೇನಂದ್ರು, ಕೈ ಮಾಡಿದ್ದಾರೆ, ಕೋರ್ಟ್ದವರ ಕೊಟ್ಟಿದ್ರು. ಅದಕ್ಕೆ ಹೆಂಗೆ ಇಲಾಖೆಯತ್ತೆ ಏನದ ಜಮೀನು ನಾವು ಕೊಟ್ಟೇವಿ, ನಿಮ್ಗೆ ಏನು ಒಂದು ಸ್ವಲ್ಪ ತಿಳಿದೈತಿ ಅಂತ ಅವ್ರು ಏನೋ ಒಂದು ಮಾತಾಡಿದ್ರು. ಅದನ್ನು ಈಗ ಖಾಸಗಿ ಸಂಸ್ಥೆ ಇದನ್ನ ನಿರ್ವಹಣೆ ಮಾಡ್ತಾ ಇದೆ ಅಂತ ಹೇಳಿ ಆಲೋಚನೆ. ಈಗ ಇದು ಕೊಟ್ಟಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ, ಹೌದಾ? ಇಲ್ಲಿ ನೀವು ಸಂಘಟನೆ ಕನ್ನಡ ಸಂಸ್ಕೃತಿ ಭವನ ಕ್ಷೇಮಾಭಿವೃದ್ಧಿ ಸಂಘ ಅಂತ ಸ್ಥಾಪನೆ ಮಾಡಿ, ಇದರಲ್ಲಿ ಯಾರ ಸರ್ಕಾರ ಅಧಿಕಾರಿಗಳೇ ಇದೆ ಬೋರ್ಡ್, ಇದರಲ್ಲಿ ಎಲ್ಲರೂ ಸೇರಿ ಜಿಲ್ಲಾಧಿಕಾರಿ ಅದನ್ನು ಬರ್ತಾರೆ, ಕನ್ನಡ ಸಂಸ್ಕೃತಿ ಇಲಾಖೆ ಅದನ್ನು ಬರ್ತಾರೆ. ನೀವು ಇದ್ರಾಗ ಎಲ್ಲಿದೆ ಅಥವಾ ಇಲ್ಲ ಅಂದ್ರೆ ಅದು ಇಲ್ಲ, ಅವರು ವಿಶೇಷ ಆಹ್ವಾನಿದ್ದಾರೆ. KB ಅವರು PWD ಅಲ್ಲಿ ಏನಿದ್ರು ಬೋರ್ಡ್ನಾಗ ಇರ್ಬೇಕಂತಂದ್ರೆ ಮತ್ತೆ ಈಗ ಕನ್ನಡ ಸಾಹಿತ್ಯ ಪರಿಷತ್ ಹೆಸರ ಮೇಲೆ ಇದ್ದಾಗ ಈ ಬೋರ್ಡ್ ಒಂದು ಬೇರೆ ಬರ್ತೈತಿ. ರಸೀಟು ಎಲ್ಲ ನೀವು ಪೇಮೆಂಟ್ ಅಥವಾ ಏನೋ ವ್ಯವಹಾರ ಇದ್ರು ಈ ಹೆಸರ ಮೇಲೆ ಮಾಡ್ತಿರಲ್ಲ. ಕೆಲಸದ ಸಮ್ಮೇಳನ ನಡೆಸೋದು, ಸಾಹಿತ್ಯದ ಸಂಘಟನೆ ಮಾಡೋದು, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸೋದು ಅವರಿಗೆ. ಹಂಗಾಗಿ ಇದರ ಉಸ್ತುವಾರಿ ನೋಡ್ಕೊಳಕ್ಕೆ ಅವ್ರಿಗೆ ಆಗೋದಿಲ್ಲ. ಅದಕ್ಕಾಗಿ ಹಿಂದಿನ ಕಟ್ಟಡ ಸಮಿತಿ ಅಂತ ಒಂದಿತ್ತು ಮೊದಲಿಗೆ. ಏನು ಇದು ನಿರ್ಮಾಣ ಸಮಿತಿ ಇತ್ತು. ಆ ಸಮಿತಿಯವ್ರಿಗೆ ಏನು ಹೇಳಿದ್ರು ಅವರು ಅಂದ್ರೆ, ಇದು ನೀವೊಂದು ಇದನ್ನ ಉಸ್ತುವಾರಿ ನೀವು ನೋಡ್ಕೊಳ್ರಿ, ಅದಕ್ಕೆ ಕಟ್ಟಡ ಉಸ್ತುವಾರಿ ಸಮಿತಿ ಅಂತ ಹೆಸರು ಇಡೋದು ಬೇಡ, ಇದನ್ನ ಒಂದು ಕ್ಷೇಮಾಭಿವೃದ್ಧಿ ಅಂತ ಮಾಡೋಣ ಅಂತೇಳಿ ಅದನ್ನ ರಿಜಿಸ್ಟರ್ ಮಾಡಿಸಿ ಇದು ಕ್ಷೇಮಾಭಿವೃದ್ಧಿ ಸಂಘ ಆಗಿದೆ. ಸಂಘ ರಿಜಿಸ್ಟ್ರೇಷನ್ ಕನ್ನಡ ಸಾಹಿತ್ಯ ಪರಿಷತ್ ನಿಮ್ಗೆ ಇದನ್ನ ಅಧಿಕಾರ ಕೊಟ್ಟರು, ಯಾರು ಕೊಟ್ಟರು? ಕನ್ನಡ ಸಾಹಿತ್ಯ ಪರಿಷತ್ ಇದು ಉಸ್ತುವಾರಿ ನೋಡ್ಕೊಡ್ರಪ್ಪ ಅಂತ ಅಧಿಕಾರ ಕೊಟ್ಟಿದ್ದ ಒಂದು ನೀವು ಲೆಟರ್ ಆದೇಶ ಹಚ್ಚಿ ಬಿಟ್ರಂದ್ರೆ ನಿಮಗೆ ಕ್ಲಿಯರಿಫಿಕೇಶನ್ ಆಗ್ಬಿಡ್ತು. ಗಡಿ ಅಭಿವೃದ್ಧಿ ಪ್ರಾಧಿಕಾರ ಸೋಮಶೇಖರ್ ಅವರು ಇದ್ದಾಗ ಇದನ್ನ ಆರ್ಡರ್ ಮಾಡಿ ಅದು ಕಾಪಿ ಇಲ್ಲಿ ಈಗ ಹೆಂಗೆ ಆಕೈತ್ರಿ ಮೇಡಮ್ಮ, ನೀವು ಬರ್ದಿದ್ರಿ ಅಲ್ಲ ರೀ, ಇಲ್ಲ ನನಗೆ ಅದೊಂದು ಕಾಪಿ ನೀವು ಹಚ್ಕೊತ್ ಬಿಟ್ರಂದ್ರೆ ನಿಮಗೆ ಈಗ ಏನಾಕೈತ್ರಿ, ಇದು ಎಷ್ಟು ಓದಿದ್ರೆ ಯಾರಿಗೂ ನಾವು ಇದನ್ನ ಕೊಟ್ಟು ಅಂದ್ರೆ ಅಥೆಂಟಿಕ್ ಆಗಿ ಏನೂ ಇರಂಗಿಲ್ಲ. ಇದ್ರ ಜೊತೆ ಅದನ್ನ ಹಚ್ಚಿ ಬಿಟ್ರಂದ್ರೆ ನೀವು ಇದನ್ನ ಆಗ್ಬಿಡಿ. ಯಾಕೆ ಎಲ್ಲರ ತಲೆಯಾಗಿ ಇದ ಬರೋದ್ರಿ. ಈಗ ಕನ್ನಡ ಸಾಹಿತ್ಯ ಪರಿಷತ್ ಜಾಗ ಐತೆ ಅಂತೇಳಿ ನಡೀದು ಇದ್ರ ಮೇಲೆ ನಡೀತಿತ್ತು. ಅದು ಆರ್ಡರ್ ಆಗಿದ್ದು ಅಥವಾ ಅದ್ರದ್ದು ಏನಾರ ಒಂದು ಆದೇಶ ಪ್ರತಿ ಇತ್ತಂದ್ರೆ ಅವಾಗ ಅದು ನೀವು ಹೇಳುವ ಅವಶ್ಯಕತೆನೇ ಬರೋದು. ಅದು ಆದೇಶ ಪ್ರತಿ ಹಚ್ಚಬೇಕ್ರಿ ಇದಕ್ಕೆ. ಜೆರಾಕ್ಸ್ ಮಾಡಿಕೊಡಿ. ಜಿಲ್ಲಾ ಘಟಕ ಉಸ್ತುವಾರಿ ಮಾಡಿಸೋವಾಗಿ ಅಲ್ಲ, ಅದನ್ನ ಇದಕ್ಕೆ ಹಚ್ಚಬೇಕ್ರಿ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಹೆಸರು ಎಲ್ಲೂ ಇಲ್ಲಿ ಬರಂಗಿಲ್ಲ. ಇಲ್ಲ, ಅದನ್ನ ಹಚ್ಚೇ ಬಿಟ್ರೆ ಕ್ವಶನ್ ಬರಂಗಿಲ್ಲ ಅಲ್ರಿ. ಜೆರಾಕ್ಸ್ ಮಾಡಿಕೊಡಿ. ನಾವು ಹಿಂದೆ ಒಂದು ಯಾವುದೋ ಮೀಟಿಂಗ್ನಾಗ ಕೊಟ್ಟೆವು. ಇದರಲ್ಲಿ ಯಾವುದೂ ಏನೂ ಇದಿಲ್ಲ, ಪಾರದರ್ಶಕ ಆಡಿಟ್ ಆಗ್ತದೆ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ತುಂಬ್ತದೆ. ಅಲ್ಲ, ಗಡಿಭಾಗದಲ್ಲಿ ಕನ್ನಡ ಚಟುವಟಿಕೆ ಅನುಕೂಲ ಆಗಲಿ ಕನ್ನಡ ಭವನ ಕಟ್ಟಾರ. ಆ ಉದ್ದೇಶ ಮೂಲ ಉದ್ದೇಶದಿಂದ ಕಟ್ಟಾರ. ಅದನ್ನೆಲ್ಲ ಕಮರ್ಷಿಯಲ್ ಮಳಿಗೆನೂ ಅದಾವ. ಅಲ್ಲ, ಮಳಿಗೆ ಅಂದ್ರೆ ಮೇಂಟೈನ್ ಮಾಡೋದು. ಅದೇ ಸರ್, ಈಗ ಕಡಿಮೆ ಬೆಲೆ ಒಳಗೆ ಕನ್ನಡ ಚಟುವಟಿಕೆ ಕೊಡ್ತಾನಂತ ಅವಾಗ ಕೊಡ್ತಾರೆ. ಆಮೇಲೆ ಈಗ ಯಾವ ಅಂದ್ರೆ ಒಂದೇ ದರ ನಿಗದಿ ಇಲ್ಲ.
ನಮ್ಮ ಮನಸ್ಸಿಗೆ ಬಂದಾಗ ಹೆಂಗೆ ಒಬ್ಬರಿಗೆ ಒಂದು ಹೇಳ್ತೀವಿ ಮತ್ತೊಬ್ಬರಿಗೆ ಅಂತೇಳಿ ಆರೋಪ ಅದಾವ. ಹೆಂಗಂದ್ರೆ ಈಗ ಒಬ್ರಿಗೆ 10,000 ಕೊಡ್ತೀರಿ, ಒಬ್ಬರಿಗೆ 15,000 ಕೊಡ್ತೀರಿ, ಮತ್ತೊಬ್ರಿಗೆ 25,000 ಕೊಡ್ತೀರಿ. ಅವು ಕಾರ್ಯಕ್ರಮದಾಗ ಇರ್ತಿ ಕೊಡಬೇಕಂತ ಟರ್ಮ್ ಹಾಂ. ಉದಾಹರಣೆ ಈಗ ಸ್ಕೂಲ್ ಗ್ಯಾರಂಟಿ ಮಾಡ್ತಾರೆ, ಅವ್ರು 25,000 ತೊಗೊಂತಾರೆ. 25,000 ಪ್ಲಸ್ GST ಮೇಂಟೆನೆನ್ಸ್ ತೊಗೊಂತಾರೆ. ಸ್ಕೂಲದ್ದು ಅರ್ಧ ದಿವಸ ಮಾಡ್ರೆ 15,000 ತೊಗೊಂತಾರೆ. ಏನು ಹೊರಗಿನ ಕಾರ್ಯಕ್ರಮ. ಸಾಹಿತ್ಯ ಕಾರ್ಯಕ್ರಮ ಬಂದಾಗ ನಾಟಕ ಬರೀ 2,000 ತೊಗೊಂತಾರೆ. ಪುಸ್ತಕ ಬಿಡುಗಡೆ ಬರೀ 1,500 ತೊಗೊಂತಾರೆ. ಬರೀ ರಿಜಿಸ್ಟ್ರೇಷನ್. ಒಂದು ಸೆಕೆಂಡ್, ಪುಸ್ತಕ ಬಿಡುಗಡೆ ಬರೀ 1,500 ತೊಗೊಂತಾರೆ. ಈ ಕಟ್ಟಡದ ಕ್ವಾಲಿಟಿ ನೋಡ್ರಿ, ಉಳಿದ ಕಟ್ಟಡದ ಕ್ವಾಲಿಟಿ ನೋಡ್ರಿ, ಬರೀ 1,500 ತೊಗೊಂತಾರೆ ಪುಸ್ತಕ ಬಿಡುಗಡೆ. ಯಾರು ಹೆಚ್ಚು ಕಡೆ ತೊಗೊಂಡಿಲ್ಲ. ನಾವು ನೀವು ಮೀಟಿಂಗ್ದಾಗ ಏನು ನಾವು ಥರ ಮಾಡ್ತೇವಲ್ಲ ಆ ಥರ ಬಗ್ಗೆ ನಾನೇ ತೊಗೊತೀನಿ, ನಾನೇ ರಸೀಟ್ ಹೇಳ್ಕೊಡ್ತಾರೆ. ಅದು ನಾನೇ ತೊಗೊಂಡು ತಪ್ಪು ಕಲ್ಪನೆ ಐತೆ. ಒಂದು ಅದಕ್ಕಿಂತ ದೊಡ್ಡ ತಪ್ಪು ಕಲ್ಪನೆ ಅಂತಂದ್ರೆ ಇದು ಖಾಸಗಿ ಸಂಸ್ಥೆ ಅನ್ನೋದು ದೊಡ್ಡ ತಪ್ಪು ಕಾಲ ಇದು. ಇದೇಂತಂದ್ರೆ ಇದು ಯಾವ ಥರ ಗೊತ್ತಂದ್ರೆ ಅದು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸಿ ಸೋಮಶೇಖರ್ ಲೆಟರ್ ಕೊಟ್ಟಿರ್ತಾರೆ, ಈ ರೀತಿ ಮಾಡ್ಕೊಂಡು ಹೋಗ್ರಂತೆ. ಖಾಸಗಿ ಏನಾಗಂದ್ರೆ ಅದು ಓಡಾಡೋ ಖಾಸಗಿ ವ್ಯಕ್ತಿಗಳು ಯಾರೂ ಇಲ್ಲ. ಮಾಜಿ ಜಿಲ್ಲಾಧ್ಯಕ್ಷರು ಅದಾರೆ, ಪ್ರೊಫೆಸರ್ ಅದಾರೆ, ಪ್ರಿನ್ಸಿಪಾಲ್ ಅದಾರೆ ರೀ, ಜಿಲ್ಲಾ ಕಾರ್ಯದರ್ಶಿ ಇಬ್ಬರು ಅದಾರೆ. ಮಾಜಿ ಮಾಜಿ ಸಂಘ ಮಾಡ್ರಂದ್ರೆ ಅದು ಪ್ರತ್ಯೇಕ ಆಯ್ತಲ್ರಿ. ಇಲ್ಲ ಅವ್ರು ಕೊಟ್ಟಾರ ಲೆಟ್ರ್ ಐತಿ ಜಾಸ್ತಿ ಮಾಡ್ಕೊಂಡು ಅಲ್ಲಿ ಸಂಘ ಮಾಡುವ ಅವಶ್ಯಕತೆ ಇತ್ತಲ್ಲ. ಅವರ ಜಿಲ್ಲಾ ಘಟಕದವರು ಕೊಟ್ಟರು ನಡೆಸ್ತಾರೆ. ಈಗ ಇದೇ ಹೇಳಿದ್ರಲ್ಲ ಅವರು ಕಟ್ಟಡ ನಿರ್ಮಾಣ ಸಮಿತಿ ವಿಸ್ತಾರ ಮಾಡಿ ಕೊಟ್ಟಲ್ಲ, ಅದು ಮುಂದೆ ವರ್ಷ ಖಾಸಗಿ ಏನೂ ಇಲ್ಲ, ಎಲ್ಲ ಲೆಕ್ಕಪತ್ರ ಇಟ್ಟವ್ರಿ. ಈ ಸೀಜ್ ಯಾವಾಗ ಮಾಡ್ತಾರೆ? ಲೆಕ್ಕಪತ್ರದ ಏನಾದ್ರು ಬಾಂಗ್ಗಳಿದ್ದಾಗ ಅವ್ರು ಚೆಕ್ ಮಾಡಿ ಸೀಜ್ ಮಾಡ್ತಾರೆ. ಸೊಸೈಟಿ ಹಾಕ್ಬೇಕಾದ್ರೆ ಈ ರೀತಿ ಸೀಜ್ ಮಾಡೋಕೆ ಹೋಗೋಲ್ಲ. ಈಗ ಅವ್ರು ಸೀಸ್ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರು ಕಾರಣ ಕೊಟ್ಟನ ಮಾಡಿರ್ಬೇಕಲ್ಲ ಸರ್. ಏನು ಏಕದಂಬ ಮಾಡಿಬಿಟ್ಟಾರೆ, 24 ಗಂಟೆ ಸೀಜ್ ಮಾಡ್ತೇನೆ ಅಲ್ಲಿ ಏನಾರು ಅದ್ರೊಳಗೆ ಹಾಕಿರ್ಬೇಕು ಸರ್, ಮೆನ್ಷನ್ ಮಾಡಿ. ನಮ್ಗೆ ಏನೂ ಬಂದಿಲ್ಲ. ಅದಕ್ಕೆ ಮೊದಲು ಏನು ಪತ್ರ ವ್ಯವಹಾರ ಆಗಿಲ್ಲ. ಇಲ್ಲ, ಕಾರಣ ಇಲ್ಲಾರ್ದೆ ಹೆಂಗೆ ಮಾಡ್ತಾರೆ ಅವರು? ಏನಾರು ಒಂದು ಕಾರಣ ಕೊಡಲೇಬೇಕಲ್ಲ. ಸೀಸ್ ಮಾಡಿದ್ದು ಅಕ್ರಮ ಅಂತೀರಿ. ಸೀಸ್ ಮಾಡಿದ್ದು ಅಕ್ರಮಣ ಮೊದಲು ನಮಗೆ ಹೆಚ್ಚು ಕೊಡ್ಬೇಕಲ್ಲ, ನೋಟಿಸ್ ಕೊಟ್ಟಿಲ್ಲ. ಹೌದು. ಏನು ಒಮ್ಮೆ ನಮಗೆ ಈಗ ನೋಡ್ರಿ, ಇವತ್ತು ಮಾನ್ಯ 25 ತಾರೀಕಿಗೆ ಬಂದ್ರು, 24 ಗಂಟೆ ಸೀಲ್ ಮಾಡ್ತೀವಿ ಅಂತೇಳಿ. ಯಾವ್ದಾದ್ರು ಮಾಡ್ತೀವಿ ಕೇಳಿನ ಅವ್ರು ಏನಾರು ಕೊಡ್ಬೇಕಲ್ಲ ಸರ್. ಯಾವ್ದಾದ್ರು ಮಾಡ್ತೀವಿ ಕೇಳಿದಾಗ ಮರುಗಿಸ್ ಕೊಡ್ತಾರ್ರಿ. ಮರುಗಿಸ್ ಕೊಟ್ಟಾಗ ಆ ಮರು ಆದೇಶ ಪಟ್ಟಿರಲ್ಲ, ಅದು ಒಂದು ಅಡ್ರೆಸ್ ಮಾಡ್ಬೇಕಲ್ಲ. ಏನು ಅಡ್ರೆಸ್ ಅಲ್ಲ ಈಗಲ್ಲ. ಈಗ ಠೇವಣಿ ಹಣ ಎಷ್ಟಿದೆ ಸರ್? ಠೇವಣಿ ಬ್ಯಾಂಕ್ ನೋಡ್ಬೇಕು, ಈಗ ಇದು ಮಾಡಿ ಸೀಲ್ ಮಾಡ್ಯಾರಲ್ಲ. ಎಷ್ಟದಾವ ಖಾತೆಗಳು? ಖಾತೆ ನಮ್ಮಲ್ಲಿ ಇದ್ರದ್ದು ಐತ್ರಿ, ಇದು ನ್ಯಾಷನಲೈಸೇಷನ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್. ಇದು ಯಾರಿಲ್ಲ, ಯೂನಿಯನ್ ಬ್ಯಾಂಕ್ ಅಲ್ಲ. ಅಲ್ಲಿ ನಾವು GST ತುಂಬಬೇಕಲ್ಲ, GST ತುಂಬಬೇಕಲ್ಲ, ನಾವು ಚೆಕ್ ಕೊಡ್ಬೇಕಲ್ಲ. ಅದು ನ್ಯಾಷನಲೈಸೇಷನ್ ಬ್ಯಾಂಕ್ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಬ್ಯಾಂಕ್ ತುಂಬಿದ್ರು. ಉಳಿದ ಮಳೆ ಬ್ಯಾಂಕ್ ಆಯ್ತು, ಎರಡು ಬ್ಯಾಂಕ್ ಅಲ್ಲ, ಯಾರು ಮಾಡ್ಬೋದು? ಅದು GST ಸಲ ಮಾಡಿ ಅವ್ರು CA ಇದು ಮಾಡಿ ಗಾಡಿ CA ನಿರ್ದೇಶನ ಪ್ರಕಾರ ಮಾಡ್ತಾರೆ. ಕೋರ್ಟ್ ಬ್ಯಾಂಕ್ ಇದ್ದ GST ಕೊಡಕ್ಕೆ ಹೋಗಲ್ಲ ಚೆಕ್. ಅದಕ್ಕೆ ನೀವು ಇದಕ್ಕೆ ಹೈಕೋರ್ಟ್ ಸ್ಟೇ. ಹೌದು, ಹೈಕೋರ್ಟ್. ಈ ಕಾರ್ಪೊರೇಷನ್ದವರು ಲಿಫ್ಟ್ ಸೈಟ್ ಕೊಡ್ತೇವೆ ಅಂತ ಪ್ರಾಮಿಸ್ ಮಾಡಿ ಕಾರ್ಪೊರೇಷನ್, ಯಾಕೆ ಅವರೇ ಇದನ್ನು ನಿವೇಶನ ಕೊಡ್ತಾರೆ. ಎಲ್ಲರೂ ಕೈ ಕೂಡಿಸಿ ಮಾಡಿದಾಗ ಇದಾಗ್ಯದ, ಖಾಸಗಿ ಆಗ್ಲಿಕ್ಕೆ ಸಾಕು. ಇಲ್ಲ ಈಗ ಸರ್, ಈಗ ಅವ್ರು ಸೀಸ್ ಮಾಡ್ಬೇಕಂದ್ರೆ ಯಾರ್ಯಾವೊಬ್ರಿಗೆ ಅಲ್ಲಿ ಮನವಿ ಕೊಟ್ಟಿರ್ಬೇಕು ಅಥವಾ ಏನಾರು ಮಾಡಿರ್ಬೇಕಲ್ಲ ಸರ್. ಅವರಲ್ಲಿ ಮ್ಯಾಲೆ ಒತ್ತಡ ಅಲ್ಲ ಏನೇನು ಆರೋಪ ಮಾಡ್ಯಾರ ಅನ್ನೋದು ನಾವು ಕ್ಲಿಯರಿಫಿಕೇಶನ್ ಏನಿಲ್ಲ. ಸೋಮದ ಒಂದು ಇದನ್ನು ಕೊಟ್ಟರು 24 ಸೀಲ್ ಮಾಡ್ತೇವೆ, ಯಾವ್ದಾರು ಮಾಡ್ತೀರಪ್ಪ ಅಂತಂದ್ರೆ ಏನೂ ಇಲ್ಲ. ಅದು ಮರುಗಿಸ್ ತಂದು ಕೊಡ್ತಾರೆ. ಏನೋ ಪ್ರೊಸೀಡಿಂಗ್ಸ್, ಆ ಪ್ರೊಸೀಡಿಂಗ್ಸ್ ನಾವು ಅಡ್ರೆಸ್ ಮಾಡ್ಬೇಕಿಲ್ಲ ಅಂದ್ರೆ ಅದು ಇಲ್ಲ. ಮೇಡಮ್ ನಾವು ತಗೋದ್ರು ಅಂತ ಹೇಳಿರಿ ಅದನ್ನು. ಈಗ ನಾನು ಒಬ್ಬ ನಿವೃತ್ತ ತಹಸೀಲ್ದಾರ್ದೇನ್ರಿ, ಸೀಲ್ ಮಾಡ್ಬೇಕಾದ್ರೆ ಮೊದಲು ನೋಟಿಸ್ ಕೊಡ್ಬೇಕು ನಾವು. ನಂತರ ಏನಂತ ಲೆಟರ್ ಕೊಡ್ಬೇಕು, ಇಷ್ಟು ಗಂಟೆ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಏನಾದರೂ ಗುರುಗಳಿದೆ, ಒಬ್ಬ ಹೆಚ್ಚು ಕಡಿಮೆ ಅಂತ ಆ ರೀತಿ ಯಾವುದೂ ಇಲ್ಲ. ಒಂದಾರು ತೋರಿಸ್ತಾರೆ, ಒಬ್ಬ ಹೆಚ್ಚು ಒಬ್ಬ ಕಡಿಮೆ ಎಲ್ಲ ಠರಾವ್ ಏನು ಮಾಡ್ತೀವಿ ಠರಾವ್ ಪ್ರಕಾರ ತೊಗೊಂತಾರೆ. ಮತ್ತು ಮಹಿಳೆಯರು ಬರೀ 5,000 ಐತೆ ಮಹಿಳಾ ಕಾರ್ಯಕ್ರಮ. ಅದು ಪ್ಯೂರ್ ಮಹಿಳೆಯರು ಇರ್ಬೇಕ್ರೆ ಅದು ಒಂದು ಯಾವ್ದಾರ ಸಂಸ್ಥೆ ಇತ್ತು, ಅದು ಅಧ್ಯಕ್ಷ ಮತ್ತು ಮಹಿಳೆಯರು ಗಂಡಸರು ಇಲ್ರಿ. ಮತ್ತು ರೆಗ್ಯುಲರ್ ಬಾಡಿಗೆನ ಅಪ್ಪಟ ಮಹಾಲಕ್ಷ್ಮಿ ಬಹುಶಃ ಇದು ನೀವು ಬಾಡಿಗೆ ಹೆಚ್ಚು ತೋತ್ರಿ ಕಡಿಮೆ ತೋತ್ರಿ ಅನ್ನೋದು ಇಲ್ಲಿ ಬಂದೇ ಇಲ್ಲ, ಬಂದಿಲ್ಲ. ಈಗ ಅವ್ರು ಸೀಸ್ ಮಾಡಿ ರೀಸನ್ ಬೇರೆ ಅದಾವ. ನೀವು ಬಾಡಿಗೆ ಹೆಚ್ಚ ಕಡಿಮೆ ಮಾಡಿದ್ರ ಸಂಬಂಧ ಇಲ್ಲ, ಸಂಬಂಧ ಬರಂಗಿಲ್ಲ. ಮೇನ್ ರೀಸನ್ ಅಂತಂದ್ರೆ ಏನು ಸರ, ಕನ್ನಡ ಸಾಹಿತ್ಯ ಪರಿಷತ್ತು ಇದು ಬೇರೆ ಐತೆ ಅನ್ನೋದು ಒಂದು ಅದು ಮೇನ್ ಅನ್ನಿಸ್ಬೋದು ನನಗೆ. ನೀವು ಅಂತೀರಿ ಸರ್, ನಮಗೆ ಅನ್ಸಿದ್ದು ಅವ್ರು ಮಾಡೋದು ಕಾರಣ ಅದ ಇರ್ಬೋದು. ಬಾಡಿಗೆ ಹೆಚ್ಚ ಕಡಿಮೆ ಮಾಡೋದಕ್ಕೆ ಯಾರು ಸೀಸ್ ಮಾಡಕ್ ಬರಂಗಿಲ್ಲ. ಅಂದ್ರೆ ಸರ್, ನೀವು ತಹಸೀಲ್ದಾರ್ ಆಗಿ ಕೆಲಸ ಮಾಡಿದ್ದೀರಿ, ನಿಮ್ಗೆ
ಕಾನೂನು ಏನು ಗೊತ್ತು. ಹೌದು. ಯಾಕೆ ಒಬ್ರು ಜಿಲ್ಲಾಧಿಕಾರಿ ಕ್ರಮ ತಗೋತಾರಂದ್ರ ಮತ್ತೆ ಏನಾರ ಇರ್ಬೋದು. ಏನಾರ ರೀಸನ್ ಇರ್ಬೋದು. ಅದೇ ನೀ ನಮ್ಗೆ ಎಚ್ಚರಿಕೆ ನೋಟಿಸ್ ಕೊಟ್ಟಿಲ್ಲ, ನೀವು ವಕೀಲ ಅದನ್ನ ನಿಮ್ಗೆ ಎಚ್ಚರಿಕೆ ನೋಟಿಸ್ ಯಾಕೆ ನೀವು ವಿಚಾರ ಮಾಡೋದ್ರಿ? ಆ ಪತ್ರವಾಗಿ ನೋಡಿದ್ರಿ ಅವೆಲ್ಲ ಇರೋಬಾರದು. ಅಲ್ಲ ಅದ್ರದ್ದು ಏನು ಕಾಪಿ ನೀವು ಹಚ್ಚಿಲ್ಲ ಅವ್ರಿಗೆ ಏನು ಜಿಲ್ಲಾಧಿಕಾರಿ ನಿಮ್ಗೆ ಏನು ಅಂತ ಹೇಳ್ಕೊಟ್ಟಾರ ಏನಿಲ್ಲ. ಅದು 24ಕ್ಕೆ ಅವ್ರು ಐದಾರು ವಕೀಲ ರಿಪೋರ್ಟ್ ಬಂದಿತ್ತು. ಅಲ್ಲ ಅಂದ್ರೆ ಒಂದೊಂದು ಕಾಪಿ ಹಚ್ಚಿರ ಅಂದ್ರೆ ಏನಾಗೈತಿ ಅವ್ರು ನಮ್ಮನ್ನು ವಾಟ್ಸಪ್ ಅದು ಏನು ಮತ್ತೆ ಕೊಟ್ಟಿದೆ ಒಂದು ಆ್ಯಕ್ಟ್ ಎಚ್ಚರಿಕೆ ಕೊಡಬೇಕು. ಒಂದು ವರ್ಷ. ಅದು ಜನರಲ್ ಇಲ್ಲ ನೀವು ಕರೆಕ್ಟ್ ಈಗ ಎದ್ರ ಸಂಬಂಧ ಉದ್ದೇಶ ಸಂಬಂಧ ಮಾಡಿದ್ರೆ ಎಲ್ಲ ಬರ್ತೀರಿ. ಬೇರೆ ಪ್ರಾಬ್ಲಮ್ ಏನೈತೆ ಅನ್ನೋದು ಅಂತ ಎದ್ರ ಸಂಬಂಧ ಸಮಸ್ಯೆ ಉದ್ಭವ ಇದ್ರ ಬಂದಿಲ್ಲ ಇಲ್ಲಿ. ನಮ್ಗೆ ರೀಸನ್ ಗೊತ್ತಿಲ್ಲ, ನಿಮ್ಗೆ ಏನು ಹೇಳೋಣ. ಮತ್ತೆ ಈಗ ಯಾಕೆ ಗೊತ್ತಾಯಿಲ್ಲ ಏನಿಲ್ಲ ಅಂತಂದ್ರೆ ಈಗ ಮುಂದೆ ಪ್ರಶ್ನೆನೇ ಇಲ್ಲ. ನೀವು ಕರೆದಿದ್ದು ಇಲ್ಲಿ ಕರೆಕ್ಟ್ ಐತಿ. ಅಲ್ಲ ಯಾವುದೇ ರೀಸನ್ ಇಲ್ಲಾರ್ದ ಯಾರು ಏನು ಮಾಡಕ್ ಬರಂಗಿಲ್ಲ ಸರ್. ಡಿ ಸಿ ಆಫೀಸ್ದವ್ರು ಏನು ಮಾಡ್ಯಾರಲ್ಲ ಇದು ಇದನ್ನಿಲ್ಲ ಅಂತ ಆರೋಪ ಮಾಡ್ರ ಅದನ್ನೂ ಇಲ್ಲ ನೀವು ಆರೋಪ ಇಲ್ಲ ಅಂತ ಇದನ್ನೇ ಹೇಳ್ತೀರಿ. ಯಾವ್ದಾರ ಒಂದು ನೀವು ಅದಕ್ಕೆ ಮಾಡ್ಬೇಕು. ಪ್ರೆಸ್ ಮೀಟ್ ಕರೆದಾರೆ ಅಂದ್ರೆ ನಿಮ್ದು ಒಂದು ಕ್ಲಿಯರಿಫಿಕೇಶನ್ ಆಗ್ಬೇಕು ಅಷ್ಟೇ. ಫಸ್ಟ್ ಒಂದು ಕ್ಲಿಯರ್ ಇಲ್ಲ ನಾವು ಬರೆಯವ್ರೆ ಏನು ಬರಿಬೇಕು. ಈಗ ನೋಡಿ 6 ತಿಂಗಳಿಂದ DC ಚೇರ್ಮನ್ ಪೇಪರ್ದಾಗ ಬಂದ್ರೆ ಅದು ನಮ್ಗೆ ಲಿಖಿತ ಬರ್ಬೇಕು ಬೇಡ ಮತ್ತೆ ಬಂದೇ ನಾವು ಏನು ಹೇಳ್ಬೇಕ್ರಿ? ಇಲ್ಲ ಅದ್ರ ನಿಮ್ದು ಏನಿಲ್ಲ ಅದನ್ನಾರ ಆರೋಪ ಮಾಡ್ರಿ ಅಥವಾ ಆರೋಪ ಏನಂತ ಸಾಕ್ಷಿ ಇಟ್ಕೊಂಡು ನೀವು ಅದಕ್ಕೆ ಆರೋಪ ಮಾಡಿರಲ್ಲ ಅದರ ಒಂದು ಹಾಕೈತೆ. ನಾವು ಮುಂಚಿತವಾಗಿ ಯಾವ್ದು ನೋಟಿಸ್ ನೀಡಿಲ್ಲ. ಒಂದೊಂದು ಅವರು 24 ವರ್ಷ ಹಾಂ ಹಿಂಗೆ ಹೇಳ್ಬಿಟ್ರಲ್ಲ ಇದನ್ನ ಆಧಾರ್ ಪಾಯಿಂಟ್ ಮೇಲೆ ನಾವು ಇದು ಮಾಡಿ ಹಾಂ ಅದನ್ನ ಇದು ಕನ್ನಡ ಸಾಹಿತ್ಯ ಪರಿಷತ್ ಈಗ ಲೆಟರ್ ನೀವು ಪ್ರೆಸ್ ಮೀಟ್ ಕರೆದಿತ್ತು ಕನ್ನಡ ಸಾಹಿತ್ಯ ಪರಿಷತ್ ಇಲ್ಲ ಬೆಳಗಾವಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಪ್ರಾಪರ್ಟಿ. ಪ್ರಾಪರ್ಟಿ ನಿವೇಶನ ನಿವೇಶನ ಅಷ್ಟೇ. ನಿವೇಶನ ಅವರ ಹೆಸರಲ್ಲೇ ಇದೆ. ಜಿಲ್ಲಾಧ್ಯಕ್ಷರ ಅಲ್ಲ ಹೆಸರು ನಿವೇಶನ ಬಿಲ್ಡಿಂಗ್ ಯಾರು ನಂತರ ಅವರು ಡೈರೆಕ್ಷನ್ ಸಮಿತಿ ಅಲ್ಲಿ ಫಂಡ್ ತಂದು ಇದೇ ಹೇಳಿದ್ರೆ ಎಲ್ಲ ಸೇರಿ ಅಲ್ಲಿ ಫಂಡ್ ಕೊಡಿತ್ತು ಸರ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಡ್ತೋ ನಿಮಗೆ ಸಂಘಕ್ಕೆ ಕೊಡ್ತೋ ಎಲ್ಲಿಂದ ಕೊಡ್ತಿ ಏನಿಲ್ಲ. ಅಲ್ಲ ಪರಿಷತ್ತಿಗೆ ಅದು ಅನುದಾನ DC ಬರ್ತದ್ರಿ. ಹೌದು DC ಅವರು ಪೀರಿಯಡ್ ಕಾಂಟ್ರಾಕ್ಟ್ ಕೊಡ್ತಾರೆ. ಆ ಕಾಂಟ್ರಾಕ್ಟ್ ಕಟ್ಟಿಸ್ತಾರೆ. ಆ ಜಿಲ್ಲಾ ಯಾರು ಹೊರಗಿಂದ ಫಂಡ್ ತೊಗೊಂಡರು ಎಲ್ಲ ಮಾಡೋರು ಕನ್ನಡ ಸಾಹಿತ್ಯ ಪರಿಷತ್ ತೊಗೊಂಡ ಆಗೈತ್ರಿ. ಬರೀ ಮೇಂಟೆನೆನ್ಸ್ ಅಷ್ಟೇ ಇದೆ. ನೋಡ್ಕೊಳ್ಳೋರು ನಾವು ಒಳಗೆ ದನಾಪನ ಬರಲ್ಲ. ಕ್ಷೇಮ ಬಿಡ ನೋಡ್ಕೊಂಡು ಕ್ಷೇಮ ಕರೆಕ್ಟ್ ಐತೆ. ನೀವು ಕನ್ನಡ ಸಾಹಿತ್ಯ ಪರಿಷತ್ ಮೆಂಬರ್ಶಿಪ್ ಮಾಡ್ಕೊಳಕ ಈಗ ಕರೆಕ್ಟ್ ಐತಿ. ಅದ್ರೊಳಗೆ ಅಂಡ್ರೊಳಗೆ ನೀವು ಮೆಂಬರ್ಸ್ ಇದ್ರೆ ಮುಗಿದ ಹೋಗಿತ್ತು ಪ್ರಶ್ನೆ ಮಾಲೀಕರು ಕನ್ನಡ ಸಾಹಿತ್ಯ ಪರಿಷತ್ತು ಉಸ್ತುವಾರಿ ಏನಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ ಅಂಡ್ರನ ಆಗಿತ್ತಂದ್ರೆ ಸಂಘ ಇನ್ನೊಂದು ಮಾಡಲಿಲ್ಲ ಅಂದ್ರೆ ಇದ್ರ ಹತ್ರ ಆಗಿತ್ತಂದ್ರೆ ಅದು ಖಾಸಗಿಯತೆ ಅಭಿಪ್ರಾಯ ಬರ್ತಿರ್ಕಿಲ್ಲ. ಈಗ ಜಿಲ್ಲಾ ಘಟಕದವರು ಕೊಟ್ಟಾರಲ್ಲ ಇದೆ ಆರೋಪ ಮಾಡೋದು ಈಗ ದುಡ್ಡನ್ನು ಅಂತ ಬರ್ತದೆ. ಸಂಸ್ಕೃತಿ ಇಲಾಖೆ, ಗಡಿ ಅಭಿವೃದ್ಧಿ ಇಲಾಖೆ ಹಿಂಗೆ ಬಂದದ್ರಿ. ಅವ್ರು ನಾವು ಕೊಟ್ಟಾಗ ಹ್ಯಾಂಡಲ್ ಮಾಡ್ಯಾರ. ಅದನ್ನು ಹೇಳ್ರಿ ಕೇಳಲ್ಲ ವಿನಂತಿ ಮಾಡ್ಕೊಳ್ಳಿ. ಅಕ್ಷರಶಃ ಒಂದು ಜಿಲ್ಲಾದವರು ಈ 3 ಕೋಟಿ ಒಳಗೆ ಬರೀ ಒಂದು ಕಂಪೌಂಡ್ ವಾಲ್ ಪರಿಸ್ಥಿತಿ ಕೊಟ್ಟಿದ್ದಾರೆ. ಬರೀ ಒಂದು ಕಂಪೌಂಡ್ ವಾಲ್ ನಮ್ಮ ಲೆವೆಲ್ದಾಗ ನಮ್ಗಿಂತ ಒಂದು ಸ್ವಲ್ಪ ಕಡಿಮೆ ಇರಬೇಕು. ಒಳ್ಳೆಯ ಕಟ್ಟಡ ಆಗಿತ್ತಂದ್ರೆ ಗದಗ ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಡ ಮಾತ್ರ ಅಗದಿ ಚೆನ್ನಾಗಿಲ್ಲ. ಅಂದ್ರೆ ಅವರು ದೊಡ್ಡ ಪ್ರಮಾಣದಾಗ ಮಂಗಲ ಕಾರ್ಯ ಕಟ್ಟಿದ್ದಾರೆ. ಕೆಳಗೆ ಊಟದ ಹಾಲ್ ಮಾಡಿದ್ದಾರೆ. ಅದಕ್ಕೆ ಉತ್ಪನ್ನ ಬರ್ತದೆ. ಉಳಿದಲ್ಲೆಲ್ಲ ಹಿಂಗೆ ಅಸ್ತವ್ಯಸ್ತನ ಎಲ್ಲ ಜಿಲ್ಲಾದಾಗ 3 ಕೋಟಿ ಕೊಟ್ಟಿದ್ದಾರೆ. ಅವರು ನಮ್ಗೆ ಅಷ್ಟ ಕೊಟ್ಟಿಲ್ಲ, ಪ್ರತಿ ಜಿಲ್ಲಾ ಕೊಟ್ಟಿದ್ದಾರೆ. ಈ ಸಾಂಸ್ಕೃತಿಕ ಭವನ ಬಗ್ಗೆ ಯಾರು ಅಬ್ಜೆಕ್ಷನ್ ಬಂದಿಲ್ಲ ರೀ. ನಿಮ್ಮ ಕಾರ್ಯಕ್ರಮದ ಯಾರು ಅಬ್ಜೆಕ್ಷನ್ ಬಂದಿಲ್ಲ. ಈ ಸಮಸ್ಯೆನೇ ಬೇರೆ ಬಂದೈತಿ. ಕಾರ್ಯಕ್ರಮಗಳು ಯಾರು ಮಾಡಂಗಿಲ್ಲ. ಹೌದು ಇಲ್ಲಿ ಅದಾಗ ಹೇಳ್ತಾನಿಲ್ಲ. ಇಲ್ಲಿ ಅಷ್ಟು ಕಾರ್ಯಕ್ರಮಗಳು ಯಾರೂ ಮಾಡಂಗಿಲ್ಲ ರೀ. ಮತ್ತು ಸಂಸ್ಥಾಗಳು ಕಟ್ಟೋದು ಬಂದ ಯಾರೂ ಬರಂಗಿಲ್ಲ. ಕಟ್ಟಿದ ಮುಗಿದ ಮೇಲೆ ಬರೋರು ಎಲ್ಲರೂ. ಬೇರೆ ಜಿಲ್ಲಾ ಪರಿಸ್ಥಿತಿ ಏನೈತಿ ಬರೇ ಒಂದು ಕಂಪೌಂಡ್ ವಾಲ್ ಈಗ ನೀವು ಏನು ಹೇಳಿರಲ್ಲ ಅದು ನಮಗೆ ಗೊತ್ತೈತಿ ಅಲ್ಲ. ನಿಮ್ಮ ಬಾಯಿಲೆ ಬಂದ್ರೆ ಅದು ಶಂಕದಿಂದ ಬಿದ್ದಾಗ ತೀರ್ಥ ಆ ತೀರ್ಥ ಬರೋವಾತ ನೀವೇ ಹೇಳ್ಬೇಕಾಗೈತ್ರಿ. ಉಳ್ದವ್ರು ನಾವೇ ಹಂಗೆ ಈಗ ನೀವು ಶಂಕದಿಂದ ತೀರ್ಥ ಬಿತ್ತ ಅಂದ್ರೆ ಅದನ್ನ ನಾವೇ ಮಾಡ್ತೀವಿ. ಅಲ್ಲಿ ಕಾರ್ಯಕ್ರಮ ನಡೀತದೆ ಯಾರು ಏನೋ ಅಬ್ಜೆಕ್ಷನ್ ಇಲ್ಲ. ಯಾವುದೇ ಒಂದು ದೊಡ್ಡ
Correct. ಅಲ್ಲೇ ಸೀಟ್ ಹರಿದಿರ್ತಾವ, ಜಾಗ. ಟಾಯ್ಲೆಟ್ ಎಲ್ಲ ನಾಲ್ಕಿರ್ತಾವ, ಇಲ್ಲ. ಅದನ್ನೆಲ್ಲ ನೋಡ್ರಿ, ಮೇಂಟೆನೆನ್ಸ್ ಏನೈತದ ನಂಬರ್ ಒನ್. ಇವ್ರು ಮಾಡ್ತಾರೆ. ಸರ್ಕಾರಕ್ಕೆ ಹೋತು ಅಂದ್ರೆ ಈ ರೀತಿ ಮೇಂಟೈನ್ ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಅವು ನಾವು 100 ಅಲ್ಲ 1000 ನೋಡಿದೆವು, ಅದ್ರೊಳಗೆ ಇನ್ನೂ 2 ತಕರಾರು. ಗ್ಲಾಸ್ ಹೊಡೆದಿರ್ತಾರ, ಗ್ಲಾಸ್ ಹಾಕ್ಬೇಕಂತ ಹೌದು. ಸೀಟ್ ಹರಿದಿರ್ತಾರ. ಒಂದ್ ದೊಡ್ಡ ಕಾರ್ಯಕ್ರಮ ಏನು ಎಲ್ಲರ ಡ್ಯಾಮೇಜ್ ಆಗಿಬಿಟ್ಟಿರ್ತಾರ. ಈಗ ನೋಡಿ, ಇವರ ಲಕ್ಷ್ಮಣ ಹೌದು. ಚೆನ್ನಮ್ಮ ಸರ್ಕಲ್ ನೋಡಿರಲ್ಲ, ಏ ಎಲ್ಲ ಬಂದ ಟೈಮ್ನಾಗ ಅಲ್ಲಿ ಒಳಗೆ ಬಂದು ಏನೇನು ನಡೀತದೆ ಅಲ್ಲಿ ನಾವು ನೋಡ್ತೇವೆ, ಕಣ್ಣಾರೆ ನೋಡ್ತೇವೆ. ಅವರು ದುಡ್ಡು ಸರ 2 ಪಾಯಿಂಟ್ ನೋಡ್ರಿ ಮುಖ್ಯ. ಇಡೀ ಕರ್ನಾಟಕ ರಾಜ್ಯದಾಗ ಜಿಲ್ಲಾ ಘಟಕ ಕನ್ನಡ ಸಾಹಿತ್ಯ ಪರಿಷತ್ ಅದಾವಲ್ಲ, ನಾನು ಒಂದು ಟೈಮ್ ಜಿಲ್ಲಾಧ್ಯಕ್ಷ ಇದ್ದವನ್ನ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಘಟಕದ ಕಟ್ಟಡಗಳು ಜಿಲ್ಲಾಧಿಕಾರಿ ತಾವ ಎಲ್ಲಿಗಿಲ್ಲ. ನಾನು ಮಾಡ್ಕೊಳೋದು ಎಲ್ಲಿ ಇಲ್ಲ. ಇನ್ನು 2ನೇದು ನೀವು ಅಂದ್ರಲ್ಲ ಬಗ್ಗೆ ರೇಟ್ ಬಗ್ಗೆ ಏನೇ ಅಲ್ಲ, ರೇಟದ್ದು ಅಂತಲ್ಲ, ಇಲ್ಲಿವರೆಗೆ ನೀವು ಹೆಚ್ಚು ತೊಗೊಂತೀರಿ ಕಡಿಮೆ ತೊಗೊಂತೀರಿ, ನೀವೇನು ತಿಂತೀರಿ ಅಂತ ಒಂದು ಲೈನ್ ಅಲಿಗೇಷನ್ ಬಂದಿದ್ರೆ ಈ ಬಿಲ್ಡಿಂಗ್ನ ಕಾಗ್ಬಿಡೋದಿಲ್ಲ ಅದು. ಇಲ್ಲ ಇನ್ನೂ ಆದ್ರೂ ಒಂದು ಕೆಲವು ಇವಾಗ ಕಂಪ್ಲೇಂಟ್ಸ್ ಅದಾವ, ಹೆಚ್ಚು ತಗೋತಾರ ಅಂತ. ಹೌದು, ನಾ ರೇಟ್ ಮಾಡ್ಯಾರ ಕರೋ ಪ್ರಕಾರ ತೊಗೊಳೋ ನಾವು. ಅವು ಒಂದು ಸ್ವಲ್ಪ ಲಿಬರಲ್ ಆಗಬೇಕು ಅಂತ ಅನ್ನೋದು ಎಲ್ಲರೂ ಕೇಳಿ ಲಿಬ್ರಲ್ ನೋಡ್ರಿ, ಪುಸ್ತಕ ಬೇಕು ಸರ್ ಯಾಕೆ ಕೊಡ್ತಾರೆ ಅಂತ ಬಂದು ಮಹಿಳೆಗೆ ಬೇಕಾದ ಮುಂಜೆ ಸೆಜ್ಮೆಂಟ್ ಮಾಡ್ತಾರೆ, 5,000 ತೊಗೊಂಡು ಇಲ್ಲ ಕೊಡ್ತಾರ ಇಂಥ ಬಿಲ್ಡಿಂಗ್ 5,000 ರೂಪಾಯಿ. ಅವ ನಾಟಕ ರೀ ಎಲ್ಲ ಕಡೆ ನೋಡ್ರಿ, ರಂಗಮ್ಮ ಇದನ್ನ ಎಷ್ಟು ಬಂದ್ರಿ ಯಾವ್ದಾದ್ರೆ ಹೇಳ್ಕೊಡಂಗೆ ಎಷ್ಟು ತೊಗೊಂತಾರೆ ಸರ್ ಲೋಕಮಾನ್ಯ, ನಾವು ಬರೀ 2,000 ತೊಗೊಂತಾರೆ. 18 ಸಾಕು. ಕೆಲವೊಂದು ಗ್ಯಾಲರಿಗೆ ನಾನು ಕೊಟ್ಟೇನೆ. ಈ ಸ್ಕೂಲ್ ನೋಡಿ, ಸ್ಕೂಲ್ ಗ್ಯಾಲರಿ ಅಂತ ಬರ್ತಾರಲ್ಲ, ಅವ್ರು ಹೇಳ್ತಾರೆ ಇಷ್ಟ ಐತೆ ಅಂತ ಹೇಳಿ, ನೀಗ ಅವ್ರು ಕೊಡ್ತಾರಲ್ಲ ಅದಿಲ್ಲ, ಅಲ್ಲಿ ನಮ್ಮ ತಕರಾರು ಇಲ್ಲ. ನಿಮ್ಗೆ ಇಷ್ಟ ಕೊಡ್ತಾರೆ ಕಾರ್ಯಕ್ರಮ ಮಾಡಿದೇ ಕರೆ ಆದ್ರೂ ಮತ್ತೆ ಗೊತ್ತಿಲ್ಲ ಹಿಂಗೆ ಆರೋಪಗಳು ಈಗ ನನಗೆ ಕಡಿಮೆ ತಗೊಂಡ್ರು, ಜಾಸ್ತಿ ತಗೊಂಡ್ರು. ಇಲ್ಲ ತಗೊಂಡಿವ್ರು ನಾನು ತಗೊಂಡೇನೆ. ಇದು ಭವನ್ ನಮ್ದು ಐತಿ, ನಾವ್ ಹಿಂಗೆಲ್ಲ ಕೇಳಾಕತ್ತೇವಂತ ಹೌದು. ಏನಿಲ್ಲ. ನಾವು ತಿಳ್ಕೊಳಕ್ ನೀವು ನಿಮ್ ಪರವಾಗಿ ಕೇಳಾಕತ್ತೇವಂತ ಇದು ಇಂಟ್ರಾಕ್ಷನ್ ಇದ್ದಂಗಿದು. ಪರಸ್ಪರ ನಾವು ಈಗ ಏನು ಚರ್ಚೆ ಮಾಡಿದಾಗ ಕ್ಲಿಯರ್ ಆಗೋದು. ಜಸ್ಟ್ ಡಿಸ್ಕಷನ್ ಈಗ ಬಗ್ಗೆ ನೀವು ಯಾರನ್ನ ನಾನು ಕರಾವ್ ಬಿಟ್ಟು ಹೆಚ್ಚಿ ತಗೊಂಡು ಒಬ್ಬರ ಹೆಸರು ಹೇಳ್ರಿ, ನಾ ಜವಾಬ್ದಾರಿ. ಕರಾವ್ ಪ್ರಕಾರ ತಗೊಂತೇವೆ ನಾವು, ರೇಟ್ ವೇರಿಯೇಷನ್ ಐತ್ರಿ. ನಾವೇನು ಬಡಿ ಈಗ ಕೆಲವೊಂದ್ಸಲ ತಪ್ಪು ಕಲ್ಪನೆ ಆಗಿರ್ತಾರೆ, ಬರ್ತದ. ಕೆಲವೊಂದ್ಸಲ ಇವ್ರು ಬಿಟ್ಟಿರ್ತಾರಲ್ಲ ಅವ ಹೈಲೈಟ್ ಆಗಿಬಿಟ್ಟಿರ್ತೈತೆ. ಇನ್ನೊಂದು ಕೆಲವ್ರು ಹಿತಾಸಕ್ತಿ ಐತಿ, ಅವ್ರು ಮಾಡಾಕತ್ತಾರ, ಅದು ಎಲ್ಲರಿಗೂ ಗೊತ್ತಿಲ್ಲ. ಅದ್ರ ಅನ್ನುವಂಗಿಲ್ಲ. ನಮ್ಮನ್ನು 100 ಹೇಳ್ತಾನೆ ಮರಿ, ಇವ್ರು ಗೊತ್ತಿಲ್ಲ 100 ಹೇಳ್ತಾನೆ. ನಾವು ಹುಡುಗಿಲ್ಲ ನಮ್ಮ ಮ್ಯಾನೇಜರ್ ಬರುವಾಗ ಗೌಡ್ರೆ ಬಿಲ್ಡಿಂಗ್ ಬಾರಿ ಇದ್ರಪ್ಪ, ಎಲ್ಲ ಅನುಕೂಲ ಮಾಡಿಕೊಡ್ರಪ್ಪ, ಲೈಟ್ ಹೊಡಿಯೋರು ಎಲ್ಲ ಮಾಡಿಕೊಡ್ತಾರೆ, ಇಷ್ಟು ಬಾಡಿಗೆ ಇಷ್ಟು ಹ್ಞೂ ಅಂತಾರೆ. ಮುಗಿಬೇಕಂತ ನೋಡ್ರಿ ಫೋನ್ ಮಾಡ್ಬೇಕು ನಾವು, ಬಾಡಿಗೆ ಕೊಡ್ರಿ ಅಪ್ಪ, ಬಾಡಿಗೆ ಕೊಡ್ರಿ ಅಪ್ಪ, ನಿಮಗೆ ಗಾಡ್ಸಕ್ಕೆ ತೋರಿಸ್ತೇನೆ. ಈ ಕಾಲ ನಾವು ವಸೂಲು ಮಾಡ್ಬೇಕ್ರಿ, ಪಟಾಲ್ ದಂಧೆ ಐತ್ರಿ ಅದು. ಕೊಡೋದ್ರು. ಇದೆಲ್ಲ 100 ಇದೆ. ಕೆಲವು ಕೊಟ್ಟು ಇಲ್ಲ ಅಂತ ಕೊಟ್ಟಿಲ್ಲ. ಅದು ಹೇಳಿದಾರೆ, ಅವನ್ ಹಿಡ್ದವ್ರಿ. ಒಂದೆರಡು ಕೊಟ್ಟಿಲ್ಲ ಅಂತ ಹೇಳಿ ಅವರೇ ಹೇಳಿಲ್ಲ, ಯಾರು ಹೇಳಿಲ್ಲ, ಈಗ ದುಡ್ಡ ಕೊಟ್ಟಿಲ್ಲ ಯಾರು. ಇಲ್ಲ ಒಂದು ಯಾರೇ ಹೆಸರು ಬರ್ತಾರೆ, ನಾವು ಯಾವ್ದು ಮಾಡೋದ್ರಿ, ಇಷ್ಟಾಗತ್ತೆ ಬೈಗಳು ಹೋಗ್ರಿ. ಮೇಂಟೆನೆನ್ಸ್ ಐತಿ, ಐತಿ ಏನು ಇವ್ರಿ ತಪ್ಪು ಕಲ್ಪನೆ ಐತಿ, ಖಾಸಗಿ ಕಂಪನಿ ಇಲ್ಲ, ಎಲ್ಲ ಸರ್ಕಾರದ ಐತಿ. ಈಗ ನಂದ ಇಲ್ಲಿ 75 ವರ್ಷ ಮಾಡಿದ್ರು, ರಿಜಿಸ್ಟರ್ ಮಾಡಿ ನಾವು ಇನ್ನೊಂದು ತುಂಬ್ಯಾರ ನೋಡಿ. ಕಮಿಟಿ ಮೆಂಬರ್ ನಾಳೆ ಅಲ್ಲ ಕಟ್ಟಿದವು ನಾವು ನಾಳೆ ಯಾರು ಅನ್ಬಾರ್ದು ನಮ್ದು ರಿಜಿಸ್ಟ್ರೇಷನ್ ಮಾಡಿ. ಇಷ್ಟು ಪಾರದರ್ಶಕ. ಇದು ಬ್ಯಾಡದಿಂದ ಬುಕ್ಕ ಬ್ರಿಗೇಡ್ ಮಾಡಿಲ್ಲ ನಾವು ಇಲ್ಲಿ. ಎಲ್ಲಿ ಸರಿ ಐತೆ ಈಗ ಅವಶ್ಯ ಬಾಡಿ ತಿಂಗಳು ಅಪ್ಪ ಮಾಡಲ್ಲ. ಅಷ್ಟು ಹೆಸರಿಗೆ ನೀವು ಫ್ರೀನ ತೊಗೊಂಡ್ರ ನೀವು ಫ್ರೀನ ತೊಗೊಂಡ್ರಿ ಅನ್ನೋರು ರೊಕ್ಕ ತುಂಬ್ರು ಫ್ರೀನ ಆಗಿದ್ರಲ್ಲ. ತೋರಿಸಿ ಹನಿಕೋದು ಮನಿ ಮಾಡಿ ಈ ಗವರ್ಮೆಂಟ್ ಡೈರೆಕ್ಟರ್ ಅದಾರ, ಸಾಕಷ್ಟು ದುಡ್ಡದಾರ. ಅವ್ರದ್ದು ತೋಡಿ ಚೆನ್ನಮ್ಮ ಸರ್ಕಲ್ದಾಗ ಅವರು ಮಾನ್ಯ ಕಾರ್ಯಕ್ರಮ ಕಾರ್ಯಕ್ರಮ ಕಾರಣ ಅಂದ್ರೆ ಯಾರು ಏನೂ ಅನ್ಬಾರ್ದು. ಇಲ್ಲಿ ಬರ್ಕೋಬಹುದಾಗಿತ್ತು ಬೇಕಾದಂಗ